ಧರ್ಮಸ್ಥಳದ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯನೇ ಸಿಗ್ಲಿಲ್ಲ. ಸೌಜನ್ಯ ವಿಚಾರದಲ್ಲೂ ಸಹ ಅಜಿತ್ ಅವರು ವಿರುದ್ಧವಾಗಿ ಮಾತಾಡಿದ್ರು. ಆದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ ಕಾನೂನಿನ ಒಂದು ಚೌಕಟ್ಟಲ್ಲಿ ಇರುವಾಗ ಅದ್ರ ಬಗ್ಗೆ ಮಾತಾಡಕ್ ಅಜಿತ್ ನೀವ್ ಯಾರು? ನಿಮ್ಮ ಅಭಿಮಾನಿಗಳು ಹಾಕ್ತಾ ಇದ್ದಂತ ಆ ಕೆಟ್ಟ ಕೆಟ್ಟ ಕಮೆಂಟ್ಸ್ ನಾನು ನಿಮ್ಮನ್ನ ಬೈದಿದ್ದಂತ ಸಮಯದಲ್ಲಿ ದರ್ಶನ್ ಅಭಿಮಾನಿಗೆ ಬೆಸ್ಟ್ ಅನ್ಸುತ್ತೆ. ನಮ್ಮ ಹಿಂದೂ ದೇವರುಗಳ ಫೋಟೋಗಳು ಹಾಕೊಂಡು DP ದಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕ್ತಾ ಇದಾರಲ್ಲ, ಹಾಗಾದ್ರೆ ನಿಜವಾದ ಹಿಂದೂಗಳು ಯಾರು? ನಿಮ್ಮ ಅಭಿಮಾನಿಗಳು. ಹಾಗಾದ್ರೆ ರೇಣುಕಾ ಸ್ವಾಮಿ ಐಡಿಯಿಂದ ಒಂದು ಗೌತಮ್ ಐಡಿಯಿಂದ ಬರ್ತಾ ಇದ್ದಂತ ಮೆಸೇಜಸ್ಗೂ ಅಜಿತ್ ಅವರ ಬೆಂಬಲಿಗರಾಗ್ತಾ ಇರುವಂತ ಮೆಸೇಜಸ್ಗೂ ಏನ್ ಡಿಫ್ರೆನ್ಸ್ ಇದೆ? ನಿಮ್ಮ ಬೆಂಬಲಿಗರನ್ನ ಕಂಪೇರ್ ಮಾಡಿದ್ರೆ ನಮ್ಮ ದರ್ಶನ್ ಅಭಿಮಾನಿಗಳೇ ಬೆಸ್ಟ್ ಅನ್ಸುತ್ತೆ. ಸಾಮಾನ್ಯ ಪ್ರಜೆ ಆಗಿ ನಮಗೂ ಸಹ ಮಾಧ್ಯಮದವರು ತಪ್ಪು ಮಾಡ್ತಾ ಇದಾರೆ, ತಪ್ಪು ದಾರಿಗೆ ಹೋಗ್ತಾ ಇದಾರೆ ಅಂದ್ರೆ ಪ್ರಶ್ನೆ ಮಾಡುವಂತ ರೈಟ್ ಸಾಮಾನ್ಯ ಪ್ರಜೆ ಆಗಿ ನಮಗೂ ಇದೆ. ಅದಕ್ಕೋಸ್ಕರನೇ ಧರ್ಮಸ್ಥಳದ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯನೇ ಸಿಗ್ಲಿಲ್ಲ. ಅತ್ಯಾಚಾರಿಗೆ ಯಾರಂತ ಗೊತ್ತಿದ್ರೂ ಸಹ ಯಾರು ಧ್ವನಿ ಎತ್ತಿಲ್ಲ. ಸೌಜನ್ಯ ವಿಚಾರದಲ್ಲೂ ಸಹ ಅಜಿತ್ ಅವರು ವಿರುದ್ಧವಾಗಿ ಮಾತಾಡಿದ್ರು. ಆದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ ಅವರು ಕಾನೂನಿನ ಮೊರೆದಲ್ಲಿ ಕಾನೂನಿನ ಒಂದು ಚೌಕಟ್ಟಲ್ಲಿ ಇರುವಾಗ ಅದ್ರ ಬಗ್ಗೆ ಮಾತಾಡಕ್ ಅಜಿತ್ ನೀವ್ ಯಾರು? ನೀವೇ ಹೇಳಿದ್ರಿ, ರಸ್ತೆಯಲ್ಲಿ ಹೋಗೋಗ ಅನೇಕ ಜನ ಕೊಚ್ಚೆ ಎಸಿತಾರೆ, ಕಲ್ಲೆಸಿತಾರೆ, ನಾವು ನೋಡಿದ್ರೇನು ನೋಡ್ದಿದ್ದಂಗೆ ಹೋಗ್ತಾ ಇರಬೇಕು ಅಂತ ಹೇಳಿ. ನಿಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೆ ನನಗೆ ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷನೂ ಇಲ್ಲ, ಯಾವುದೂ ಇಲ್ಲ. ಆದರೆ ನಿಮ್ಮ ಬೆಂಬಲಿಗರು, ನಿಮ್ಮ ಅಭಿಮಾನಿಗಳು ಹಾಕ್ತಾ ಇದ್ದಂಥ ಆ ಕೆಟ್ಟ ಕೆಟ್ಟ ಕಮೆಂಟ್ಸ್ ನಾನು ನಿಮ್ಮನ್ನು ಬೈದಿದ್ದಂಥ ಸಮಯದಲ್ಲಿ ನಿಮ್ಮ ಅಭಿಮಾನಿಗಳು, ನಿಮ್ಮ ಬೆಂಬಲಿಗರು ನನ್ನ ಬಗ್ಗೆ ಬಳಸಿದ್ದಂಥ ಅವಶ್ಯ ಶಬ್ದಗಳು, ನಿಂದನೆ ಇದೆ ಅಲ್ಲ, ಹಾಗಾದರೆ ದರ್ಶನ್ ಅಭಿಮಾನಿಗಳೇ ಬೆಸ್ಟ್ ಅನ್ಸುತ್ತೆ. ದರ್ಶನ್ ಅಭಿಮಾನಿಗಳು ಇಷ್ಟು ಅವಶ್ಯವಾಗಿ ತುಚ್ಛವಾಗಿ ಯಾವತ್ತೂ ಅವ್ರು ನನಗೆ ಕೆಟ್ಟ ಕಮೆಂಟ್ಸ್ ಹಾಕಿಲ್ಲ. ಆದರೆ ನಿಮ್ಮ ಬೆಂಬಲಿಗರು, ನಿಮ್ಮ ಅಭಿಮಾನಿಗಳು ಹಿಂದುತ್ವ ಅಂತ ಹೇಳಿ ನಮ್ಮ ಹಿಂದೂ ದೇವರುಗಳ ಫೋಟೋಗಳು ಹಾಕೊಂಡು DP ದಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕ್ತಾ ಇದಾರಲ್ಲ, ಹಾಗಾದ್ರೆ ನಿಜವಾದ ಹಿಂದೂಗಳು ಯಾರು? ನಿಜವಾದ ಹಿಂದುತ್ವನ ಉಳಿಸ್ತಾರವ್ರು ಯಾರು? ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಾನೆ, ಕಾನೂನು ಅಡಿಯಲ್ಲಿ ಕೇಸ್ ಇದೆ, ನ್ಯಾಯಾಧೀಶರಿದ್ದಾರೆ ತೀರ್ಮಾನ ಮಾಡೋದಕ್ಕೆ. ಆದರೆ ರೇಣುಕಾ ಸ್ವಾಮಿ ಅನ್ನೋ ಒಂದು ನಕಲಿ ಐಡಿ, ದ ಗೌತಮ್ ಅನ್ನೋ ಒಂದು ನಕಲಿ ಐಡಿಯಿಂದ ಯಾರೆಲ್ಲ ಮೆಸೇಜಸ್ ಹಾಕ್ತಾ ಇದ್ರು, ಹಾಗಾದ್ರೆ ಆ ಮೆಸೇಜಸ್ಗೂ ಒಂದು ಮೆಸೇಜಸ್ ಹಾಕಿದ್ರು ಅಂತ ತಾನೇ ಇವತ್ತು ಕೊಲೆ ಅನ್ನೋ ಆರೋಪ ಪಟ್ಟ ಕಟ್ಕೊಂಡಿರೋವಂಥದ್ದು. ಅದೇ ಮೆಸೇಜಸ್ ತಾನೇ ಇವತ್ತು ಫೇಸ್ಬುಕ್ಕಲ್ಲಿ ನಮಗ್ ಕೂಡ ಮೆಸೇಜಸ್ ಆಗ್ತಾ ಇರೋದು. ಅದು ನಿಮ್ಮ ಬೆಂಬಲಿಗರು, ನಿಮ್ಮ ಅಭಿಮಾನಿಗಳು. ಹಾಗಾದ್ರೆ ರೇಣುಕಾ ಸ್ವಾಮಿ ಐಡಿಯಿಂದ ಒಂದು ಗೌತಮ್ ಐಡಿಯಿಂದ ಬರ್ತಾ ಇದ್ದಂಥ ಮೆಸೇಜಸ್ಗೂ ಅಜಿತ್ ಅವರ ಬೆಂಬಲಿಗರಾಗ್ತಾ ಇರುವಂಥ ಮೆಸೇಜಸ್ಗೂ ಏನ್ ಡಿಫ್ರೆನ್ಸ್ ಇದೆ? ನಿಮ್ಮ ಬೆಂಬಲಿಗರನ್ನ ಕಂಪೇರ್ ಮಾಡಿದ್ರೆ ನಮ್ಮ ದರ್ಶನ್ ಅಭಿಮಾನಿಗಳೇ ಬೆಸ್ಟ್ ಅನ್ಸುತ್ತೆ. ಮಾಧ್ಯಮದವರು ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಬೆಂಗಳೂರಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯ ಸಹ ಇಲ್ಲ. ರಾಜಕಾರಣಿಗಳು ಚುನಾವಣೆಯಲ್ಲಿ ಗೆದ್ದಿ 5 ವರ್ಷ ಆಯ್ತು, 3 ವರ್ಷ ಆಯ್ತು, ಆದ್ರೂ ಸಹ ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿಲ್ಲ ಅಂತ ಕೇಳುವಂತ ಯಾವ ಮಾಧ್ಯಮಗಳಿಗೂ ಪ್ರಶ್ನೆ ಮಾಡುವಂತ ಗಟ್ಸೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ದರ್ಶನ್ ಅನ್ನೋ ಒಂದು ಟಾಪಿಕ್ ಅಷ್ಟೇ. ದರ್ಶನ್ ಪತ್ನಿನ ಹೀಯಾಳಿಸ್ತೀರಾ, ದರ್ಶನ್ ಮಕ್ಕಳನ್ನ ಹೀಯಾಳಿಸ್ತೀರಾ, ದರ್ಶನ್ ಅನ್ನೋ ಟಾಪಿಕ್ ಇಟ್ಕೊಂಡು ಎಷ್ಟು ಅವ್ರಿಗೆ ಮಾನಹಾನಿ ತೇಜೋವಧೆ ಮಾಡ್ತಾ ಇದ್ದೀರಲ್ವಾ? ಹಾಗಾದ್ರೆ ಅಜಿತ್ ಅವರೇ, ನೀವೇ ಹೇಳಿದ್ರಿ, ನಿಮ್ಮ ಅಭಿಮಾನಿಗಳು ಹೇಳಿದ್ರು ಅಜಿತ್ ಅವರು ವಿಡಿಯೋನೇ ಅಲ್ಲ, ಅದು ಫೋಟೋನೇ ಅಲ್ಲ, ಅದು ಎಡಿಟ್ ಮಾಡಿ ಹಾಕಿದ್ದಾರೆ ಅಂತ ಹೇಳಿ. ನಿಮ್ಮದೇ ಅಲ್ಲ ವಿಡಿಯೋ ಅಂದ್ರೆ ನಿಜವಾಗ್ಲೂ ಅದು ಅಪ್ರಿಷಿಯೇಟ್, ಥ್ಯಾಂಕ್ಫುಲ್ ಅಂತ ನಾನು ಹೇಳ್ತೀನಿ, ಸಾರಿ ಅಂತ ನಾನೇ ಕೇಳ್ತೀನಿ. ಆದರೆ ನಿಮ್ಮದೇ ವಿಡಿಯೋ ಆಗಿರೋದಕ್ಕೆ ಅಲ್ವಾ ಅಷ್ಟು ಜನ ನಿಮ್ಮ ಬೆಂಬಲಿಗರು ಅಷ್ಟೆಲ್ಲ ಅವಶ್ಯ ಶಬ್ದಗಳಿಂದ ಕಮೆಂಟ್ ಮಾಡಿದ್ದು. ಸೊ ನಿಮ್ಮ ವಿಡಿಯೋ ಆಗಿದ್ದಕ್ಕೆ ಅಲ್ವಾ ಅವರು ನಿಮಗೆ ಕಮೆಂಟ್ ಮಾಡಿದ್ದು, ನನಗೆ ಕಮೆಂಟ್ ಮಾಡಿದ್ದು. ನಿಮ್ಮ ವಿಡಿಯೋ ಆಗದಿರ ಇದ್ದಿದ್ರೆ ಅವ್ರು ಯಾಕೆ ನಮ್ಮನ್ನ ಟ್ರೋಲ್ ಮಾಡ್ಕೊಂಡು ಅಷ್ಟೊಂದು ಕಮೆಂಟ್ ಮಾಡುವಂಥ ಅವಶ್ಯಕತೆ ಇತ್ತು? ನೀವೇ ಒಂದು ಮಾಧ್ಯಮದಲ್ಲಿ ಕುತ್ಕೊಂಡು, ಜವಾಬ್ದಾರಿಯುತ ಸ್ಥಾನದಲ್ಲಿ ಕುತ್ಕೊಂಡು, ದರ್ಶನ್ ಅವರು ಕಾರಲ್ಲಿ ಬರೀ ಡ್ರಿಂಕ್ಸ್ ಇಟ್ಕೊಂಡಿರ್ತಾರೆ. ದರ್ಶನು ಯಾವಾಗೂ ಕುಡಿತಾನೆ, ಕುಡುಕ. ಅವನು ಕುಡ್ದಾಗ ಅವನ ಮೈ ಮೇಲೆ ಜ್ಞಾನನೇ ಇರೋದಿಲ್ಲ. ಅವನು ಪ್ರತಿ ಸಲ ಪಬ್ಬಲ್ಲಿ ಇರ್ತಾನೆ, ಅನೇಕ ಜನರ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಂಥ ಅಜಿತ್ ಅವರೇ ಇವತ್ತು ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದವ್ರು ನೀವೇ ಆ ಪರಿಸ್ಥಿತಿದಲ್ಲಿ ಕಂಡಾಗ, ನಾನು ಒಂದು ಸಾಮಾನ್ಯ ಪ್ರಜೆ ಆಗಿ ನಿಮಗೆ ಹೆಂಗೆ ಸಾಮಾನ್ಯ ಜನರನ್ನ ಪ್ರಶ್ನೆ ಮಾಡುವಂತ, ದಾರಿ ತಪ್ಪುವಂತವ್ರಿಗೆ ತಿದ್ದುವಂತ ಕೆಲಸ ಮಾಧ್ಯಮ ಮಿತ್ರರಿಗಿರುತ್ತೋ, ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನಮಗೂ ಸಹ ಮಾಧ್ಯಮದವರು ತಪ್ಪು ಮಾಡ್ತಾ ಇದಾರೆ, ತಪ್ಪು ದಾರಿಗೆ ಹೋಗ್ತಾ ಇದಾರೆ ಅಂದ್ರೆ ಪ್ರಶ್ನೆ ಮಾಡುವಂತ ರೈಟ್ ಸಾಮಾನ್ಯ ಪ್ರಜೆ ಆಗಿ ನಮಗೂ ಇದೆ. ಇವತ್ತು ಏನ್ ತೋರಿಸ್ತಾ ಇದೀರ ಮಾಧ್ಯಮಗಳಲ್ಲಿ? ವಿದ್ಯಾರ್ಥಿಗಳ ಮೇಲೆ ಯಾವ ತರ ಪರಿಣಾಮ ಬೀಳ್ತಾ ಇದೆ ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂತ ಕ್ರೈಮ್ ಕೇಸಸ್ ಬಗ್ಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ರೈಮ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಅವನು ಬಂದ ಮಾಧ್ಯಮದಲ್ಲಿ ನಾಳೆ ನನ್ನ ಫೋಟೋನು ಬರಲಿ ಅಂತಾನೆ ಕೊಲೆ ಕೇಸ್ ಆಗ್ತಾ ಇದೆ, ಕಳ್ತನ ಕೇಸ್ ಆಗ್ತಾ ಇದೆ, ಬೇರೆ ಬೇರೆ ಅನೇಕ ಕ್ರಿಮಿನಲ್ ಕೇಸಸ್ ಆಗ್ತಾ ಇದೆ.
ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದಲ್ಲ ಮಿಸ್ಟರ್ ಅಜಿತ್ ಅವರೇ. ನಿಮ್ಮ ಕಣ್ಣಲ್ಲೇ ನೋಡಿದ್ದೀರಾ, ಹುಬ್ಬಳ್ಳಿದಲ್ಲಿ ನೇಹ ಅಂತ ಹೆಣ್ಣು ಮಗಳ ಮೇಲೆ ಹಾಡು ಹಗಲೇ ಫಯಾಜ್ ಅನ್ನೋ ಹುಡುಗ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡದ್ನಲ್ಲ. ನೀವು ಹಿಂದುತ್ವ ಪರ ಅಲ್ವಾ? ಮುಸ್ಲಿಂ ಹುಡುಗ ಅಲ್ವಾ ಹತ್ಯೆ ಮಾಡಿ ಹಲ್ಲೆ ಮಾಡಿದ್ದು, ಕೊಂದಿದ್ದು? ಚಾಕುವಿಂದ ಇರ್ದು ಸಾಯಿಸಿದ್ನಲ್ಲ, ವಿಡಿಯೋ CCTV ಫುಟೇಜ್, ಅವನೇ ಅಪರಾಧಿ ಅಂತ ಗೊತ್ತಿದ್ರೂ ಸಹ ಇದೇ ನಿರಂತರವಾಗಿ ದರ್ಶನ್ ಬಗ್ಗೆ ಮಾಡ್ತಾ ಇರುವಂತ ಮಾಧ್ಯಮದಲ್ಲಿ ಮಾಡ್ತಾ ಇರುವಂತ ನ್ಯೂಸು ಆ ಫಯಾಜ್ ಬಗ್ಗೆ ಮಾಡಿದ್ರೆ ಇಷ್ಟೊತ್ತಿಗೆ ಗಲ್ ಶಿಕ್ಷೆ ಹಾಕ್ತಾ ಇರ್ಲಿಲ್ವಾ? ಬೇಕಾಗಿಲ್ಲ. ಯಾಕೆ ಹೇಳಿ? ನಿಮ್ಮ ಪ್ರಚಾರಕ್ಕೆ, ಆ ಸಮಯಕ್ಕೆ ಯಾವ ವಿಚಾರಗಳು ಬೇಕೋ ಅದನ್ನು ಮಾತ್ರ ನಿಮ್ಮ TRPಗೋಸ್ಕರ ಹಣ ಮಾಡಲು ನಿಮ್ಮ ವಿಚಾರಗಳು ಪ್ರಚಾರ ಆಗ್ತಾ ಇದೆ ಹೊರತು ಮಾಧ್ಯಮದಲ್ಲಿ ಬೇರೆ ಯಾವುದೇ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡುವಂತ ಕೆಲಸ ಯಾರೊಬ್ರು ಸಹ ಮಾಡ್ತಾ ಇಲ್ಲ.